ರಾಜರ ಕೊಡುಗೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಮೈಸೂರು ಅರಮನೆಯ ಆವರಣದಲ್ಲಿ ನಂದಿ ಧ್ವಜ ಪೂಜೆಗೆ ಸಿದ್ಧತೆಗಳು ನಡೀತಾ ಇದೆ. ಆ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ರಿ. ಮತ್ತೊಮ್ಮೆ ಆ ದೃಶ್ಯಗಳನ್ನ ನೋಡ್ಕೊಂಡ್ ಬರೋಣ. ಯಾವ ರೀತಿ ತಯಾರಿಗಳಾಗ್ತಾ ಇದೆ ಅಂತ ಹೇಳಿ. ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರೋದು ನಂದಿ ಧ್ವಜ ಪೂಜೆಗೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ತಯಾರಿ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ ಹೇಳಿ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ, ಬಹುಶಃ ಒಂದು 10-15 ನಿಮಿಷ ಇರಬಹುದೇನೋ ನಂದಿ ಧ್ವಜ ಪೂಜೆಗೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ತಯಾರಿ ಅರಮನೆಯ ಆವರಣದಲ್ಲಿ ನಡೀತಾ ಇದೆ ಅಂತ ಹೇಳಿ. ಅದರ ಜೊತೆಗೆ ಆನೆಗಳು ಕೂಡ, ಆನೆಗಳ ದೃಶ್ಯಗಳನ್ನ ಆಗ್ಲೇ ಗಮನಿಸಿದ್ರಿ. ಅಂದ್ರೆ ಜಂಬೂ ಸವಾರಿಗೂ ಕೂಡ ತಯಾರಿ ಆಗ್ತಾ ಇದೆ. ಅಂಬಾರಿಯನ್ನ ಹೊತ್ತು ಸಾಗುವಂತ ಅಭಿಮನ್ಯುವನ್ನ ನೋಡೋಕೆ, ಜೊತೆಗೆ ಆ 14 ಆನೆಗಳ ಆ ಗಜಪಡೆಯನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಬಹಳ ಕಾತರದಿಂದ ಕಾಯ್ತಿದ್ದಾರೆ. 1 ಗಂಟೆ 1 ನಿಮಿಷದಿಂದ 1 ಗಂಟೆ 18 ನಿಮಿಷದ ಒಳಗಿನ ಶುಭ ಲಗ್ನದಲ್ಲಿ ಈ ನಂದಿ ಧ್ವಜ ಪೂಜೆ ನಡೀತಾ ಇರೋದು. ಈ ಲಗ್ನವನ್ನ ಕೊಟ್ಟಿರೋದು ಯಾರು ಅಂತ ಕೇಳಿದ್ರೆ, ನಮ್ಮ ಸ್ಟುಡಿಯೋದಲ್ಲಿರುವಂತಹ ವಿಶೇಷ ಅತಿಥಿಗಳಾಗಿರುವಂತಹ, ಈ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಪ್ರೊಫೆಸರ್ ಶಲ್ಲುಪಿಳ್ಳೈ ಅಯ್ಯಂಗರ್ ಅವರು. ಈ ನಂದಿ ಧ್ವಜ ಪೂಜೆಯ ಬಗ್ಗೆ ಅಲ್ಲಿ ತಯಾರಿ ಆಗ್ತಾ ಇದೆ ಸರ್, ಅದ್ರ ಬಗ್ಗೆ ವಿವರಿಸ್ತಾ ಹೋಗಬಹುದಾ ಅಂತ ಹೇಳಿ, ನಮ್ಮ ದೃಶ್ಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಬಹುದಾ ಅಂತ ಹೇಳಿ. ಈ ನಂದಿ ಧ್ವಜ ಅನ್ನೋದಿದೆಯಲ್ಲ, ಇದು ಜಂಬೂ ಸವಾರಿ ಮೆರವಣಿಗೆಯ ಅತ್ಯಂತ ಮೊದಲ ಭಾಗದಲ್ಲಿರುವಂತಹ ಒಂದು ಕಲಾ ತಂಡ. ಇದೆಲ್ಲವೂ ಕೂಡ, ಈ ಕಲಾ ತಂಡಗಳು ಕೂಡ ಒಂದನ್ನು ಗಮನಿಸಬೇಕು ನೀವು. ಇದೊಂದು ಚರ್ಚೆ ಕೂಡ ಈ ಸಲ ನಮ್ಮ ದಸರಾದಲ್ಲಿ ನಡೀತು. ದಸರಾ ಧಾರ್ಮಿಕವೇ ಸಾಂಸ್ಕೃತಿಕವೇ ಏನು ಸ್ವಲ್ಪ ಜಾಸ್ತಿ ಆಯ್ತು, ಈ ಸಲ ಜಾಸ್ತಿ ಚರ್ಚೆ ಆಯ್ತು. ಅಂದ್ರೆ ಧಾರ್ಮಿಕ ಅಂತ ಕರಿಬೇಕಾ, ಇದನ್ನ ಸಾಂಸ್ಕೃತಿಕ ಅಂತ ಕರಿಬೇಕಂತ. ನಾನು ಅದಕ್ಕೆ ಒಂದು ವಿಚಾರವನ್ನು ಹೇಳ್ತೀನಿ. ಇವೆಲ್ಲವೂ ಸಾಂಸ್ಕೃತಿಕ ವಿಚಾರಗಳೇ ಆಗಿದ್ರೂ ಕೂಡ ಇದು ಆರಂಭವಾದಾಗ, ಅಂದ್ರೆ ಯಾವತ್ತೂ ಆರಂಭ ಆಗಿದೆ, ಇವತ್ತಲ್ಲ. ಇದಕ್ಕೆಲ್ಲ ಬಂದು ಸಾವಿರಾರು ವರ್ಷದ ಪರಂಪರೆಗಳಿವೆ. ಆ ಪರಂಪರೆಗಳೆಲ್ಲವೂ ಕೂಡ ಆರಂಭವಾಗಿರೋದು ಧಾರ್ಮಿಕ ಮೂಲಗಳಿಂದಾನೇ. ಈ ನಂದಿಧ್ವಜ ಕೂಡ ಶಿವನ ವಾಹನ ನಂದಿಯಿಂದ ಆರಂಭವಾಗಿದ್ದಲ್ದೇನೆ, ಶಿವನ ಮಹಾಸತಿಯ ಪ್ರಸಂಗ ಪುರಾಣದಲ್ಲಿ ಬರ್ತದಲ್ಲ, ವೀರಭದ್ರೋತ್ಪತ್ತಿ ಅಂತ ಬರ್ತದೆ. ವೀರಭದ್ರನ ಪುರಾಣದ ಒಂದು ಸಾರವಾಗಿರೋದೇ ಈ ನಂದಿಧ್ವಜ. ಅದೇನ್ ಸರ್ ಕಟ್ತಾ ಇರೋದು, ಏನ್ ಸರ್ ಅದು? ಈಗ ಅಲ್ಲಿ ನಂದಿನ ಕಟ್ತಾ ಇದ್ದಾರೆ, ನೀವು ನೋಡ್ಬೋದು. ನಂದಿ ಇದೆ ನೋಡಿ, ಕಾಣ್ತಾ ಇದೆ, ಕಾಣಿಸುತ್ತೆ. ಸೊ ಅದಕ್ಕೆ ಇದನ್ನ ನಂದಿ ಧ್ವಜ ಅಂತ ಕರೀತಾರೆ. ನಂದಿಯನ್ನ, ಇದು ಧ್ವಜ ಅಷ್ಟೇನೆ, ನಂದಿಯನ್ನ ಸ್ಥಾಪನೆ ಮಾಡಿದ್ರೆ ನಂದಿ ಧ್ವಜ ಆಗುತ್ತೆ. ಒಂದರಲ್ಲಿ ಬೆಳ್ಳಿದ್ದಿದ್ದ ಹಾಗಿದೆ, ಮತ್ತೊಂದು ಹೌದು, 2 ಇದೆ. ನಂದಿಯನ್ನ ಕಟ್ಟಿದ್ದಾರೆ, ನೀವು ನೋಡಬಹುದು. ನಂದಿಯ ಮುಖ ನಿಮಗೆ ಕಾಣ್ತಾ ಇದೆ. ಹೌದು. ಆಮೇಲೆ ನಂದಿ ಕಾಣೋದಲ್ದೇನೆ ಇದರಲ್ಲಿ ಒಂದು ಪ್ರತಿಯೊಂದು ರುಂಡಗಳಿವೆ ಅದರಲ್ಲಿ. ಅದೆಲ್ಲ ಏನಪ್ಪಾ ಅಂತ ಕೇಳಿದ್ರೆ, ಸತಿ ದೇವಿ ದಕ್ಷ ಯಜ್ಞಕ್ಕೆ ಹೋಗಿ ಅಲ್ಲಿ ದಕ್ಷನಿಂದ ಅವಮಾನಿತಳಾಗಿ, ತನ್ನ ತಂದೆನೇ ದಕ್ಷ, ಆದ್ರೆ ಶಿವನನ್ನ ಕರೆಯೋದಿಲ್ಲ. ಯಾಕಂದ್ರೆ ಶಿವ ಅಳಿಯನಾದ್ರೂ ಕೂಡ ಅವನು ಬಂದು ಸ್ಮಶಾನವಾಸಿ, ಅವನು ಬಂದು ಯಜ್ಞದಲ್ಲಿ ಕುಂತ್ಕೊಳ್ಳೋದು ಅವನಿಗೆ ಇಡಿಸೋದಿಲ್ಲ. ಸತಿಯನ್ನು ಅವಮಾನ ಮಾಡ್ತಾನೆ. ಆಗ ಸತೀದೇವಿ, ನನ್ನ ಪುರುಷನಿಗೆ ಅವಮಾನವಾದ್ರೆ ನಾನು ಬದುಕೋದು ಯಾಕೆ ಅಂತ ಹೇಳಿ ಯಜ್ಞ ಕಾರ್ಕೋತಾಳೆ. ಆಗ ಯಜ್ಞ ಧ್ವಂಸಕನಾಗಿ ಯಜ್ಞವನ್ನು ಧ್ವಂಸ ಮಾಡು. ಯಾವ ಯಜ್ಞದಲ್ಲಿ ಶಿವನಿಗೆ ಬೆಲೆ ಇಲ್ವೋ, ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ವೋ, ಅದು ನೀನು ಧ್ವಂಸವನ್ನು ಮಾಡು ಅಂತ ಹೇಳಿದಾಗ ತನ್ನ ಜಟೆಯಿಂದ ಅದನ್ನ ಹೇಳೋದು ಕೂಡ ಸತಿ ಧ್ವಂಸವಾದ, ಸತಿ ಬಂದು ಅಗ್ನಿಯಲ್ಲಿ ಧುಮುಕಿದ್ಲು ಅಂತ ಹೇಳೋದು ಕೂಡ ನಂದಿನೇ. ಆ ನಂದಿ ಹೇಳಿದ ತಕ್ಷಣ ಶಿವ ಕೋಪದಿಂದ ತನ್ನ ಜಟೆಯಿಂದ ವೀರಭದ್ರನನ್ನು, ಭದ್ರಕಾಳಿಯನ್ನು ಉತ್ಪತ್ತಿ ಮಾಡಿ ಯಜ್ಞವನ್ನು ಧ್ವಂಸ ಮಾಡು ಅಂತ ಹೇಳ್ತಾನೆ. ಆವಾಗ ಹೋಗಿ ಅಲ್ಲಿ ಯಜ್ಞವನ್ನು ಧ್ವಂಸ ಮಾಡಿದ. ಆಮೇಲೆ ಶಿವ ಪ್ರತ್ಯಕ್ಷನಾಗಿ ಅಲ್ಲಿ ಶಂಚಮೇ ಮಯಶ್ಚಮೇ ಪ್ರಿಯಂಚಮೇನು ಕಾಮಂಚಮೇ ಅಂತ ಹೇಳಿ ಪ್ರಾರ್ಥನೆ ಮಾಡಲಾಗಿ ಸರ್ವರಿಗೂ ಮಂಗಳವನ್ನು ಉಂಟು ಮಾಡ್ದ ಅಂತ ಹೇಳಿ ಬ್ರಹ್ಮಾಂಡ ಪುರಾಣದಲ್ಲಿ, ಶಿವಪುರಾಣದಲ್ಲಿ ಬರುವಂತಹ ಕಥೆಗಳು. ಇದು ಶೈವ ಪರಂಪರೆಯ ಭಾಗ. ಹಾಗಾಗಿ ಶೈವ ಪರಂಪರೆಯ ಪೂಜೆ ನಡೆಯುವಂತಹ ಜಾಗ ಇಲ್ಲಿ. ಇದು ಕೋಟೆ ಸ್ವಾಮಿ ದೇವಾಲಯದ ಮುಂಭಾಗ. ಈ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಜಾಗದಲ್ಲಿ ನಂದಿ ಧ್ವಜವನ್ನು ಮಾಡಿರ್ತಾರೆ. ಇಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಮಾಡೋದ್ರ ಮೂಲಕ, ನಂದಿಗೆ ಪೂಜೆಯನ್ನು ಮಾಡೋದ್ರ ಮೂಲಕ, ನಂದಿ ಯಾವಾಗಲೂ ಕೂಡ ಶಿವನ ಎದುರುಗಡೆನೆ ಕುಳಿತಿರ್ತಾನೆ. ಶಿವ ಅಂದ್ರೆ ಶಿವಲಿಂಗದಲ್ಲಿ ಶಿವ ಮತ್ತು ಪಾರ್ವತಿಯರಿರ್ತಾರೆ. ಶಿವ ಪಾರ್ವತಿಯರನ್ನ 1 ನಿಮಿಷನೂ ಬಿಟ್ಟೋಗದೆ ನಂದಿ ಕುಂತಿರ್ತಾನೆ. ಯಾಕೆ ಅಂತ ಜನ ಕೇಳ್ತಾರೆ. ಇದು ಯಾಕೆ ನಂದಿ ಅಂದ್ರೆ, ನಂದಿಗೆ 4 ಕಾಲುಗಳು. ನಂದಿಗೆ ಇನ್ನೊಂದು ಹೆಸರಿದೆ, ವೃಷಭ ಅಂತ. ವೃಷಭ ಅಂದ್ರೆ ಧರ್ಮ ಅಂತ ಹೆಸರು. ಧರ್ಮ ಅಂತಂದ್ರೆ ಧಾರಣಾತ್ ಧರ್ಮ ಅಂತ ಹೆಸರು. ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಆ ಜಾಗದಲ್ಲಿ 1 ಕಾಲು ಧರ್ಮ, ಇನ್ನೊಂದು ಕಾಲು ಐಶ್ವರ್ಯ, ಇನ್ನೊಂದು ಕಾಲು ಜ್ಞಾನ, ಇನ್ನೊಂದು ಕಾಲು ವೈರಾಗ್ಯ. ಇದು ಧರ್ಮ ಅಂದ್ರೆ ಇಷ್ಟು ಇದ್ರೆ ಧರ್ಮ ಅಂತ ಹೆಸರು.
ಹೀಗೆ ಧರ್ಮ ಸ್ವರೂಪನಾಗಿರುವ ಧರ್ಮದ ಜೊತೆಲಿದ್ರೆ ಶಿವ ಪಾರ್ವತಿಯರು ಯಾವತ್ತೂ ಇರ್ತಾರೆ ಅನ್ನೋ ತೋರ್ಸಕ್ಕೋಸ್ಕರ ನಂದಿ ಇರೋದು. ನಂದಿ ಮತ್ತು ಶಿವ ಪಾರ್ವತಿಯರು ಬೇರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಎಲ್ಲಿ ಧರ್ಮವಿದೆಯೋ ಅಲ್ಲಿ ಭಗವಂತ ಇರ್ತಾನೆ ಅಂತ ತೋರಿಸೋದಕ್ಕೋಸ್ಕರ ನಂದಿ ಮತ್ತು ಶಿವಲಿಂಗವನ್ನು ತೋರಿಸೋದು. ಇವತ್ತು ಈ ನಂದಿ ಧ್ವಜ ಪೂಜೆನೂ ಕೂಡ ಅದನ್ನೇ ಮಾಡೋದು. ಆಂಜನೇಯ ಸ್ವಾಮಿ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಇರುವಂತಹದ್ದು. ಇದು ಈಗೊಂದು ಪಲ್ಲಕ್ಕಿ ಹೋಗ್ತಾ ಇದೆಯಲ್ಲ, ಇದು ಅಮಲು ದೇವತೆಯ ಇದು ಬಂದು ಹೋಗ್ತಾ ಇರೋದು ವಾಪಸ್ಸು. ಅಮಲು ದೇವತೆಯ ಪಲ್ಲಕ್ಕಿಯಲ್ಲಿ ಮೇನೆಯಲ್ಲಿ ದೇವಿ ಹೋಗ್ತಾ ಇದ್ದಾರೆ, ನೀವು ನೋಡಬಹುದು. ಅದು ಅರಮನೆಯ ಪ್ರತ್ಯೇಕವಾದ ಅಮಲ್ ದೇವತೆ ಪಲ್ಲಕ್ಕಿ. ಅದೇ ತಾನೆ ಬ್ರೇಕ್ ತಗೊಳ್ಳುವಂತಹ ಸಮಯ ಸರ್. ಅದ್ಯಾವುದು ಪಲ್ಲಕ್ಕಿ ಯಾವ್ದು ವಿಜುವಲ್ ಹೋಯ್ತು, ಅದು ಹಳೆ ವಿಜುವಲ್ ಅದು. ಆದ್ರೆ ಇದು ಬಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇರುವಂತಹ ಪೂಜೆ. ಇದ್ರ ಬಗ್ಗೆ ಅರಸು ಸರ್ ಇನ್ನೊಂದೆರಡು ವಿಚಾರಗಳನ್ನು ಹೇಳ್ತಾರೆ. ಚಿಕ್ಕ ಬ್ರೇಕ್ ನ ಸಮಯ ಸರ್. ನನಗನ್ಸುದ್ದು ಪ್ರಶ್ನೆ, ಪಲ್ಲಕ್ಕಿ ಒಳಗೆ ಯಾರಿದ್ದಾರೆ? ಅದು ಇವಾಗಿನ ಪಲ್ಲಕ್ಕಿ ಅಲ್ಲ ಸರ್, ಅದು ಹಾಗೆ ಬಂದಿದ್ ಮತ್ತೆ ಹೋಗಿದೆ. ಹಸಿರು ಪಲ್ಲಕ್ಕಿ ಹೋಯ್ತಲ್ಲ. ಅದೇ ಇನ್ನೊಂದ್ಸಲ ವಿಜುವಲ್ಸ್ ಪ್ಲೇ ಅಪ್ ಮಾಡೋಣ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.